ಮನೆ ಆಯುರ್ವೇದದಲ್ಲಿ ಇವತ್ತು ನಮಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಇವತ್ತು ನಮ್ಮ ಮತಕ್ಷೇತ್ರಕ್ಕೆ 50 ಹಾಸಿಗೆ ಆಸ್ಪತ್ರೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಆರೋಗ್ಯ ಸಚಿವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಅದರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ, ಇಳಕಲ್ ಹೊಸದಾಗಿ ಆಗಿರುವಂಥ ತಾಲೂಕು, ಇಲ್ಲಿ 2001ರಲ್ಲೇ ಸಮುದಾಯ ಆರೋಗ್ಯ ಕೇಂದ್ರ ಪ್ರಾರಂಭ ಆಗಿತ್ತು. ಹಿಂದೆ ನಮ್ಮ ತಂದೆಯವರು ಸಚಿವರಿದ್ದರು. ಆ ಸಂದರ್ಭದಲ್ಲಿ 50 ಹಾಸಿಗೆಯ ಸಮುದಾಯ ಆರೋಗ್ಯ ಕೇಂದ್ರ ಪ್ರಾರಂಭ ಆಗಿತ್ತು. ಇವತ್ತು ಒಂದು ಇಳಕಲ್ ನಗರ ಪ್ರದೇಶ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂಥ ಒಂದು ನಗರ. ಅದು ಸುತ್ತಮುತ್ತ ಸುಮಾರು 76 ಗ್ರಾಮಗಳು ಬರ್ತವೆ. ಆದ ಕಾರಣ ನಾನು ಮಾನ್ಯ ಸಚಿವರಲ್ಲಿ ಅಲ್ಲಿ ಸಿಬ್ಬಂದಿ ಕೊರತೆ ಇರ್ಬೋದು ಮತ್ತು ಆ ತಾಲೂಕು ಆಸ್ಪತ್ರೆಯಾಗಿ ಅದನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಯಾಕಂದರೆ ನಗರ ಪ್ರದೇಶವೇ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಅದರ ಜೊತೆಗೆ ಆ ತಾಲೂಕಕ್ಕೆ, ಇಳಕಲ್ ತಾಲೂಕಕ್ಕೆ 73 ಗ್ರಾಮಗಳು ಬರ್ತಾವೆ ಮಾನ್ಯ ಸಭಾಧ್ಯಕ್ಷರೇ. ಆದ ಕಾರಣ ಅಲ್ಲಿ ಸಾಕಷ್ಟು ಸಿಬ್ಬಂದಿ ಕೊರತಿದೆ. ಯಾಕಂದ್ರೆ ಅಲ್ಲಿ ಇರುವಂತ ಬಡ ನೇಕಾರರು, ಬಡ ಕೂಲಿ ಕಾರ್ಮಿಕರು ಇರುವಂತ ಒಂದು ಪ್ರದೇಶ, ಅದು ಹಿಂದುಳಿದ ವರ್ಗದ ತಾಲೂಕೆ. ಆದ ಕಾರಣ ಮಾನ್ಯ ಸಚಿವರಿಗೆ ತಮ್ಮ ಮುಖಾಂತರ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಬೇಗನೆ ಅದನ್ನು 100 ಹಾಸಿಗೆ ಆಸ್ಪತ್ರೆಯನ್ನಾಗಿ ಪರಿಗಣಿಸಿ ಆ ಆಸ್ಪತ್ರೆಗೆ ಎಲ್ಲ ಸಿಬ್ಬಂದಿಗಳನ್ನ, ಎಲ್ಲ ವೈದ್ಯರನ್ನ ಸರಿಯಾಗಿ ಒದಗಿಸುವಂತ ನಾನು ಕೇಳಿದ್ದೀನಿ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಆದರೆ ಅದು ತೀವ್ರಗತಿಯಲ್ಲಿ ಆಗಲಿ ಅಂತ ನನ್ನ ಒತ್ತಾಯ ಮಾನ್ಯ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರು, ಈಗಾಗಲೇ ನಾನು ಬಹುಶಃ ಸ್ವಲ್ಪ ತಡವಾಗಿ ಬಂದರು. ಹಿಂದಿನ ಒಂದು ಪ್ರಶ್ನೆ ಇದೇ ಥರ ಇತ್ತು, ನಮಗೆ ತಾಲೂಕು ಆಸ್ಪತ್ರೆ ಮಾಡಿಕೊಡಿ ಅಂತ. ಅದು ನಾನು ಈಗಾಗಲೇ ಹೇಳಿದ್ದೀನಿ. ಈಗ ಎಲ್ಲಿ 11 ತಾಲೂಕು, ಹೊಸ ತಾಲೂಕುಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲದೇ ಇರತಕ್ಕಂಥದ್ದನ್ನು ಮೊದಲು ಮಾಡ್ತಾ ಇದ್ದೀವಿ ಈ ವರ್ಷ ಅಂತ. ಅದು ಈ ಆಯುರ್ವೇದಕ್ಕೆ ಕೊಟ್ಟಿದ್ದೀವಿ. ಅಂದರೆ ಈಗ ಎಲ್ಲರೂ ಒಪ್ಪಿಗೆ ಕೊಟ್ಟರೆ ಆಯುರ್ವೇದಕ್ಕೆ ಅದು ಜಾರಿ ಆಗ್ತದೆ. ಅವರಿಗೆ ಮತ್ತೆ MCH ಆಸ್ಪತ್ರೆ ಕೂಡ ನಾವು ಈ ವರ್ಷ ಕೊಡ್ತಾ ಇದ್ದೀವಿ. ಅದಕ್ಕೂ ಅವರು ಧನ್ಯವಾದ ಅರ್ಪಿಸಿದ್ದಾರೆ. ನಾನು ಕೂಡ ಅವರಿಗೆ ಅದರಿಂದ ಒಳ್ಳೇದಾಗುತ್ತೆ ಅನ್ಕೊಂಡಿದ್ದೀನಿ. ಆದರೆ ಈಗ ಅವರು ತಾಲೂಕು ಆಸ್ಪತ್ರೆ ಮಾಡಿ ಅಂತ ಹೇಳಿದ್ದಾರೆ ಇಳಕಲ್ಗೆ. ಮುಂದಿನ ದಿವಸದಲ್ಲಿ ಖಂಡಿತ ಜನಸಂಖ್ಯೆ ಮತ್ತು ಬೇಡಿಕೆ ಆಧಾರದ ಮೇಲೆ ಅದನ್ನು ಮುಂದಿನ ದಿವಸಗಳಲ್ಲಿ ಅದು ಹಂತ ಹಂತವಾಗಿ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಅದಕ್ಕೆ ಖಂಡಿತ ನಮ್ಮ ಗಮನ ಇರ್ತದೆ ಅಂತ ಮಾನ್ಯ ಶಾಸಕರಲ್ಲಿ ನಾನು ಮಾನ್ಯ ಸಭಾಧ್ಯಕ್ಷ ಹೇಳೋದಕ್ಕೆ ಬಯಸ್ತೀನಿ. ಮಾನ್ಯ ಸಚಿವರು ಒಪ್ಪಿಗೆ ಕೊಟ್ಟಿದ್ದಾರೆ. ಆದರೆ ನನ್ನ ವಿನಂತಿ ಏನಂದ್ರೆ 73 ಗ್ರಾಮಗಳು ಅದಕ್ಕೆ ಇಳಕಲ್ ತಾಲೂಕು, ಹೊಸ ತಾಲೂಕಕ್ಕೆ. ನಗರ ಪ್ರದೇಶವೇ 1 ಲಕ್ಷ ಜನಸಂಖ್ಯೆ ಇದೆ. ಕೇವಲ ಅದು 50 ಹಾಸಿಗೆ ಆಸ್ಪತ್ರೆ ಇದೆ, ಸಮುದಾಯ ಕೇಂದ್ರ ಆಗಿರೋದ್ರಿಂದ ಅಲ್ಲ ಮಾನ್ಯ ಅಧ್ಯಕ್ಷರೇ, ಅದನ್ನು ಸ್ವಲ್ಪ ಇದೇ ವರ್ಷದಲ್ಲಿ ಅದನ್ನ ಮೇಲ್ದರ್ಜೆಗೇರಿಸಿ ಅಲ್ಲಿರುವಂತಹ ನಮ್ಮ ಹುನಗುಂದ ತಾಲೂಕಲ್ಲಿರುವಂತಹ ಸಿಬ್ಬಂದಿ ಕೊರತೆ ಇರ್ಬೋದು, ಇಳಕಲ್ಲಲ್ಲಿ ಇರ್ಬೋದು, ಆ ಎಲ್ಲ ಸಿಬ್ಬಂದಿಗಳನ್ನು ಒದಗಿಸಿಕೊಡಬೇಕು, ವೈದ್ಯರನ್ನು ಕೂಡ ಒದಗಿಸಿಕೊಡಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ಗೋಪಾಲಯ್ಯ, ಥ್ಯಾಂಕ್ ಯು ಸರ್. ಗೋಪಾಲಯ್ಯ ಅವರು, ಪ್ರಶ್ನೆ ಸಂಖ್ಯೆ 1806 ಉನ್ನತ ಶಿಕ್ಷಣ ಸಚಿವರನ್ನ ಕೇಳಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಕಾಲೇಜು ಬೇಕು